ಹೆಲೋ ಸ್ನೇಹಿತರೆ, ಎಲ್ಲರಿಗೂ ಡಿ ಟಿ ಪ್ಯಾರೆಂಟ್ಸ್ ವರ್ಡ್ಗೆ ಸ್ವಾಗತ. ಇದು ನಿಮ್ಮ ಚಾನಲ್. ಸ್ನೇಹಿತರೆ, ನಿಮ್ಮ ಮನೆಯಲ್ಲೂ ಬರ್ಡ್ಸ್ಗಳು ಮೊಟ್ಟೆ ಇಕ್ಕಿ ಬರಿ ಮಾಡ್ತಾ ಇಲ್ವಾ? ರೀಸನ್ ಏನು ಗೊತ್ತಾ? ಅಥವಾ ಮೊಟ್ಟೆ ಎಗ್ ಬಾಯಿಂಡಿಂಗ್ ಆಯ್ತಾ ಇರ್ಬೋದಾ? ಎಗ್ ಬಾಯಿಂಡಿಂಗ್ ಅಂದರೆ ಸ್ನೇಹಿತರೆ ನಿಮಗೆ ಅದ್ರ ಬಗ್ಗೆ ಗೊತ್ತಿದೆಯಾ? ಐಡಿಯಾ ಇದೆಯಾ? ಹಾಗಾದರೆ ಬ್ರೀಡಿಂಗ್ ಬಗ್ಗೆ, ಎಗ್ ಬೈಂಡಿಂಗ್ ಆದರೆ ಏನು ಮಾಡಬೇಕು ಅನ್ನೋದು ಪ್ರತಿ ಒಂದೊಂದು ಇನ್ಫಾರ್ಮೇಷನ್ ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆಗಂಡ ನೋಡಿ. ಫುಲ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ, ಫುಲ್ಲಾಗಿ ನಿಮಗೆ ಅರ್ಥ ಆಗುತ್ತೆ. ಓಕೆನಾ? ಸ್ನೇಹಿತರೆ, ಎಗ್ ಬೈಂಡಿಂಗ್ ಅಂದರೆ ಬರ್ಡ್ಸ್ಗಳು ಫುಲ್ ಮೊಟ್ಟೆ ಕತ್ತಿ ಫುಲ್ ಪ್ರಿಪೇರ್ ಆಗಿರುತ್ತೆ, ಆಮೇಲೆ ಮೀಟಿಂಗ್ ಕೂಡ ಆಗಿರುತ್ತೆ, ಎಲ್ಲ ಆಗಿರುತ್ತೆ. ಇನ್ನೇನು ಮೊಟ್ಟೆ ಇಕ್ಕಬೇಕು, ಮೊಟ್ಟೆ ಇದ್ದಕ್ಕೆ ಎಂತ ಆಯ್ತಾ ಇಲ್ಲ. ಅದರ ಹೊಟ್ಟೆ ಇಟ್ಟವು ಅದರ ವೆಂಟ್ ಹತ್ರ ಫುಲ್ಲು ಊದ್ಕೊಂಡಿದೆ, ಮೊಟ್ಟೆ ಫುಲ್ ನಮ್ಗೆ ಕಾಣಿಸ್ತಾ ಇದೆ. ಆದರೂ ಕೂಡ ಅದು ಮೊಟ್ಟೆ ಇಕ್ಕಿ ಮರಿ ಮಾಡ್ತಾ ಇಲ್ಲ. ಇದನ್ನೇ ಏನಂತಾರೆ? ಎಗ್ ಬೈಂಡಿಂಗ್ ಅಂತಾರೆ. ಇದನ್ನು ತಪ್ಪಿಸಬೇಕು ಅಂದರೆ ಕೆಲವೊಂದು ದಾರಿಗಳಿದೆ. ಅದನ್ನು ಫಸ್ಟು ನಾನೀಗ ಬ್ರೀಡಿಂಗ್ ಬಗ್ಗೆ ಹೇಳ್ತೀನಿ. ಬ್ರೀಡಿಂಗ್ ಆದಮೇಲೆ ಎಗ್ ಬೈಂಡಿಂಗ್ ಏನೇನು ಸಮಸ್ಯೆ ಇದೆ ಎಲ್ಲದ್ರ ಬಗ್ಗೆ ಪೂರ್ಣವಾಗಿ ವಿವರ ಹೇಳ್ತೀನಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ತಮಿಳಲ್ಲೂ ಕೂಡ ಹಾಕಿದ್ದೀನಿ, ಟೈಟಲಲ್ಲೂ ಕೂಡ ಹಾಕಿದ್ದೀನಿ. ಒಂದು ಪರ್ಫೆಕ್ಟ್ ಆಗಿರೋ ಒಂದು ಬ್ರೀಡಿಂಗ್ ಫಾರ್ಮುಲಾ ಹೇಳ್ತೀನಿ ಅಂತ. ಅದೇನಂದರೆ ಸಬ್ಸಿಗೆ ಸೊಪ್ಪು. ನಿಮಗೆಲ್ಲ ಗೊತ್ತು, ಸಬ್ಸಿಗೆ ಸೊಪ್ಪು ತರಕಾರಿ ಹಂಗೆ ಸಿಗುತ್ತೆ. ಆದರೆ ಇದು ನಮ್ಮ ಬರ್ಡ್ಸ್ಗಳಿಗೆ ತುಂಬ ಹೆಲ್ತಿ ಆಗಿರುತ್ತೆ ಅಂತ ಇಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ಅದಕ್ಕೂ ಮುಂಚೆ ಈ ಒಂದು ಫುಡ್ನ ನಮ್ಮ ಬರ್ಡ್ಸ್ಗಳಿಗೆ ಹಾಕ್ಬಿಟ್ಟು ಅದು ತಿನ್ನೋದ್ರ ಮೇಲೆ ವಿಡಿಯೋ ಮಾಡೋಣ. ಓಕೆನಾ? ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು, ಬರ್ಡ್ಸ್ಗಳು ಒಂದೊಂದಾಗಿ ಸಬ್ಸಿಗೆ ತಿನ್ನೋಕ್ಕೆ ಮೇಲಿಂದ ಕೆಳಗಡೆ ಇಳಿದು ಬಂದು ತಿಂತಾ ಇದೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರೋ ಹಾಗೆ ಬರ್ಡ್ಸ್ಗಳು ಸಡನ್ನಾಗಿ ಡೆತ್ ಆಗುತ್ತೆ ಅಲ್ವಾ? ಸಡನ್ನಾಗಿ ಡೆತ್ ಆಗೋ ಹಿಂದೆ ರೀಸನ್ನು ಒಂದು ಫೀವರು, ಇನ್ನೊಂದು ಲೂಸ್ ಮೋಷನ್ ಆಗಿರ್ಬೋದು, ಅಥವಾ ಎಗ್ ಬೈಂಡಿಂಗ್ ಆಗಿರ್ಬೋದು. ಮೀಟಿಂಗ್ ಆಗಿರುತ್ತೆ ಪಾಪ, ಆದರೆ ಮೊಟ್ಟೆ ಈಗ ಕಾಯ್ತಾ ಇರಲ್ಲ. ಒಂದು ಮೇನ್ ರೀಸನ್ ಅದು. ಆದರೆ ಅದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂದರೆ ಉತ್ತರನೇ ಸಬ್ಸಿಗೆ ಸೊಪ್ಪು. ಈ ಸಬ್ಸಿಗೆ ಸೊಪ್ಪು ಕೊಡೋದ್ರಿಂದ ಎಗ್ ಬೈಂಡಿಂಗ್ ಆಗೋ ಸಮಸ್ಯೆ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು. ಸಬ್ಸಿಗೆ ಸೊಪ್ಪಲ್ಲಿ ಕಾರ್ಬೋಹೈಡ್ರೇಟ್ ಇದೆ, ತುಂಬ ವಿಟಮಿನ್ಸ್ ಇದೆ. ಇದು ಹೀಟ್ನ ಜನರೇಟ್ ಮಾಡುತ್ತೆ. ಬರ್ಡ್ಸ್ಗಳಿಗೆ ಹೀಟ್ ಜನರೇಟ್ ಆದರೆ ಅದು ಪೇರಿಂಗ್ ಆಗಿದ್ದರೆ ಬೇಗ ಮೀಟಿಂಗ್ ಮಾಡೋ ಸ್ಟೇಜಿಗೆ ಬೇಗ ಹೋಗುತ್ತೆ, ಬೇಗ ಮೊಟ್ಟೆ ಇಕ್ಕಿ ಮರಿ ಮಾಡುತ್ತೆ. ಇದರಲ್ಲಿ ಎಗ್ ಬೈಂಡಿಂಗ್ ಆಗೋ ಸಮಸ್ಯೆನ ಕಡಿಮೆ ಮಾಡೋದ್ರಿಂದ ಎಗ್ ಬೈಂಡಿಂಗ್ ಆಗೋದು ಆಗಲ್ಲ, ಅದರಿಂದ ಬೇಗ ಮೊಟ್ಟೆ ಇಕ್ಕಿ ಮರಿ ಮಾಡುತ್ತೆ. ನಾನು ಸ್ಟಾರ್ಟಿಂಗಲ್ಲಿ ಇಂಟ್ರೋಲಿ ವಿಡಿಯೋ ಹಾಕಿದ್ದೆ, ನಮ್ಮ ಪಕ್ಷಿಗಳು ಯಾವ ಥರ ಮೊಟ್ಟೆ ಇಕ್ಕಿ ಮರಿ ಮಾಡಿದೆ ಅಂತ. ಪ್ರತಿಯೊಂದು ಕೂಡ ಕಮ್ಮಿ ಅಂದರೂ ಈ ಸತಿಯ ಒಂದು ವಿಡಿಯೋದಲ್ಲಿ ಹಾಕಿರೋ ವಿಡಿಯೋದಲ್ಲಿ ಪ್ರತಿ ಒಂದೊಂದು ಮರಿಗಳು ಕೂಡ 5, 3, ಈ ಥರ 6 ಈ ಥರ ಮರಿಗಳನ್ನ ಹ್ಯಾಚ್ ಮಾಡಿದೆ. ಇನ್ನು ಸ್ವಲ್ಪ ದಿನ ಪ್ರೋಗ್ರೆಸ್ ವಿಡಿಯೋನ ಹಾಕ್ತೀನಿ. ಅದಕ್ಕೂ ಮುಂಚೆ ನಿಮಗೆ ಈ ಒಂದು ಪ್ರೋಗ್ರೆಸ್ ವಿಡಿಯೋಗಿಂತ ಮುಂಚೆ ಬ್ರೀಡಿಂಗ್ ಬಗ್ಗೆ ಒಂದು ಸಿಂಪಲ್ ಟಿಪ್ಸ್ ಕೊಡೋಣ ಅಂತ ಬಂದೆ. ಓಕೆ, ಪ್ರತಿ ಶುಕ್ರವಾರ ಒಂದೊಂದು ವಿಡಿಯೋ ಹಾಕ್ತಾನೆ ಇರ್ತೀನಿ. ಸಪೋರ್ಟ್ ಮಾಡಿ ಸ್ನೇಹಿತರೆ. ಇವೆಲ್ಲ ನಾನು ಸೇಲ್ಗೋಸ್ಕರ ಇಟ್ಟಿರೋದು ಬರ್ಡ್ಸ್ಗಳು. ಇನ್ನೂ ಇವೆಲ್ಲ ಮೊಟ್ಟೆ ಇಕ್ಕಿ ಮರಿ ಮಾಡಿದೆ ಆಗಿದೆ. ಇವೆಲ್ಲ ಮದರ್ಸ್ ಆ್ಯಂಡ್ ಪೇರೆಂಟ್ಸು. ಕಳೆದ ವಿಡಿಯೋದಲ್ಲಿ ಒಂದು ಪೇರಿಂಗ್ ಮಾಡಿದ್ದೆ ನೋಡಿ, ಅದೇ ಇದು ಪೇರು. ಈ ಗೂಡಲ್ಲಿ ಇಟ್ಟಿದ್ದೆ, ಅದನ್ನು ಇಲ್ಲಿ ಬಿಟ್ಟಿದ್ದೀನಿ, ಶಿಫ್ಟ್ ಮಾಡಿದ್ದೀನಿ. ಈಗಾಗಲೇ ಪೇರಿಂಗ್ ಆಗಿದೆಯಲ್ಲ, ಗೂಡು ಹುಡಿಕೊಂಡು ಬೇಗ ಮೊಟ್ಟೆ ಇಕ್ಕಿ ಮರಿ ಮಾಡಲಿ ಅಂತ ಬಿಟ್ಟಿದ್ದೀನಿ. ಇದೇನು ಕಿಚ್ಚಾಡ್ತಾ ಇಲ್ಲ, ಆರಾಮಾಗಿದೆ ಮತ್ತು ಹೆಲ್ತಿಯಾಗೂ ಕೂಡ ಇದೆ. ಇದು 100% ಯೂಸ್ ಆಗುತ್ತೆ ನಿಮಗೆ. ವಾರದಲ್ಲಿ 1-2 ಬಾರಿ ಈ ಥರ ಕೊಡಿ ಸ್ನೇಹಿತರೆ. ಇನ್ನೂ ಒಂದು ಸೀಕ್ರೆಟ್ ಟಿಪ್ಸ್ ಇದೆ, ಅದನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಯಾವುದೇ ಇನ್ಫಾರ್ಮೇಷನ್ನು ನಿಮಗೆ ಮಿಸ್ ಆಗಬಾರ್ದು ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ,
ಸ್ನೇಹಿತರೆ, ಮತ್ತು ಮತ್ತೊಂದು ವಿಷಯ, ಹೊಸದಾಗಿ ಯಾರು ಲವ್ ಬರ್ಡ್ಸ್ನ ಸಾಕಬೇಕು ಅಂತ ಇದ್ದರೆ ಆದಷ್ಟು ಅವರು ಈ ಬ್ರೀಡರ್ಸ್ಗಳ ಹತ್ರ ಮರಿಗಳನ್ನ ತಗೊಳ್ಳಿ. ಅಕಸ್ಮಾತ್ ನೀವು ಅಂಗಡಿ ಹತ್ರ ತಗೋಬೋದು, ಆದರೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಯಾವುದನ್ನ ತಗೋಬೇಕು, ಅದಕ್ಕೆ ಯಾವುದೋ ರೋಗ ಅಂಟಿದೆಯಾ ಅಂತ ಗೊತ್ತಿರಲ್ಲ. ಅವರು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಕಲರ್ ತಗೊಬಿಡ್ತೀರಾ. ಕೆಲವೊಂದು ಸತಿ ಪೇರಿಂಗ್ ಮಾಡಬೇಕು ಅಂದರೆ ಗಂಡು ಹೆಣ್ಣು ಸರಿಯಾಗಿರಬೇಕು, ಅದು ಕೂಡ ಸರಿಯಾಗಿ ಗೊತ್ತಿರಲ್ಲ ನಿಮಗೆ. ಯಾವುದಾದ್ರು ಸಿಕ್ಕಿದ್ದು ತಗೋತೀರಾ ಚೆನ್ನಾಗೈತೆ ಕಲರು ಅಂತ, ಬಟ್ ಅದು ಮರಿಕೋ ಥರ ಸ್ಟೇಜಲ್ಲಿ ಇರಲ್ಲ. ಇವನ್ನೆಲ್ಲನೂ ಗಮನಿಸಬೇಕು ಸ್ನೇಹಿತರೆ ನೀವು. ನನ್ನ ಒಂದು ಸಲಹೆ, ಆದಷ್ಟು ಬಿಲ್ಡರ್ಸ್ ಹತ್ರನೇ ಮರಿಗಳನ್ನ ತಗೊಳ್ಳಿ ಅಂತ ನಾನು ಹೇಳ್ತೀನಿ. ಇದು ಗೂಡನ್ನ ನೋಡ್ತಾ ಇದೆ, ಹೊಸದಾಗಿ ಬಂದಿರೋದು ಯೆಲ್ಲೋ ಕಲರ್ ಪೇರು. ಯಾವುದನ್ನ ಗೂಡನ್ನ ಸೆಲೆಕ್ಟ್ ಮಾಡುತ್ತೋ ಅಂತ ಗೊತ್ತಿಲ್ಲ. ಕನಿಷ್ಠ ಅಂದರೂ ವಾರದಲ್ಲಿ 1-2 ಬಾರಿ ಈ ಒಂದು ಸಬ್ಸಿಗೆ ಸೊಪ್ಪು ಕೊಡಿ ಸ್ನೇಹಿತರೆ. ಇನ್ನೊಂದು ಸೀಕ್ರೆಟ್ ಟಿಪ್ ಇದೆ, ಅದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಅದು ಬೇಕು ಅಂತ ಅಂದರೆ ಸೀಕ್ರೆಟ್ ಟಿಪ್ ಅಂತ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ತುಂಬ ಇಷ್ಟ ಆಯಿತು ಅಂತ ಅನಿಸಿದ್ರೆ, ಅಥವಾ ಇಷ್ಟ ಆಯಿತು ಅಂತ ಅನಿಸಿದ್ರು ಕೂಡ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಮಿಸ್ ಮಾಡಿದೆ ಯಾವುದಾದ್ರು ವಿಷಯ ಬಗ್ಗೆ, ನಿಮಗೆ ಟಾಪಿಕ್ ಬಗ್ಗೆ ಏನಾದ್ರು ಬೇಕಿತ್ತು ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ. ಆ ವಿಡಿಯೋನ ಮುಂದಿನ ಒಂದು ವಿಡಿಯೋ ಅದ್ರ ಬಗ್ಗೆನೇ ಮಾಡ್ತೀನಿ ನೋಡಿ. ಮೇಲು ಅದಕ್ಕೆ ಊಟ ತಿನ್ನಿಸ್ತಾ ಇದೆ, ಇದು ಹೋಗಿ ಒಳಗಡೆ ಇರೋ ಮರಿಗಳಿಗೆ ಊಟ ಮಾಡ್ಸುತ್ತೆ. ಇದನ್ನು ಪೇರಿಂಗ್ ಆಗಿದ್ರು ಕೂಡ ಇದೇ ಥರ ಮಾಡುತ್ತೆ ಸ್ನೇಹಿತರೆ. ಇಲ್ಲಿ ನಿಮ್ಗೆ ಯಾವ ಕಲರ್ ಬರ್ಡ್ಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ನಮ್ಮ ಒಂದು ಬರ್ಡ್ಸ್ಗಳಿಗೆ ಸಬ್ಸಿಗೆ ಸೊಪ್ಪು, ಗೋಧಿ ಅಂತ ಅಂದರೆ ತುಂಬ ಇಷ್ಟ. ನಾನು ಹಾಕಿದ ತಕ್ಷಣ ಓಡ್ ಬಂದು ತಿನ್ನುತ್ತೆ. ಅದೇ ಥರ ನಿಮ್ಮ ಒಂದು ಬರ್ಡ್ಸ್ಗಳು ಯಾವ ಒಂದು ಫುಡ್ ಹಾಕಿದ್ರೆ ಓಡ್ ಬಂದು ತಿನ್ನುತ್ತೆ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಈ ಒಂದು ಬ್ರೀಡಿಂಗ್ ಟಿಪ್ಸು ನಿಮಗೆ ತುಂಬ ಇಷ್ಟ ಆಯಿತು ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ನಿಮ್ಗೆ ಏನಾದ್ರು ಬೇಜಾರಾಗಿತ್ತು ಅಂದರೆ, ಚೆನ್ನಾಗಿಲ್ಲ ಈ ವಿಡಿಯೋ ಅಂತ ಅನಿಸಿತ್ತು ಅಂದರೆ, ನನ್ನ ಕಡೆಯಿಂದ ತುಂಬ ಬಿಗ್ ಸಾರಿ. ಎಲ್ಲರಿಗೂ ಧನ್ಯವಾದಗಳು.